ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ದೇಹದ ಎಲ್ಲಾ ಅಂಗಾಂಗಗಳಿಗೂ ತೊಂದರೆ ಕೊಡುತ್ತೆ. ಅದೇ ತರ ನಮ್ಮ ಮನಸ್ಸಿಗೂ ಕೂಡ ಕೆಲವು ಸರಿ ತೊಂದರೆಗಳನ್ನ ಅದು ಕೊಡುತ್ತೆ. ಕೆಲವು ಸರಿ ಎಲ್ಲಾ ಸಕ್ಕರೆ ಕಾಯಿಲೆ ಇರೋರ್ಗು ಸ್ವಲ್ಪ ಮಟ್ಟಿಗೆ ಅದು ಮನಸ್ಸಿಗೆ ತೊಂದರೆನ ಕೊಡುತ್ತೆ. ಫಸ್ಟ್ ಟೈಮ್ ಬಂದಾಗ ಯಾರೋ ಬಂದಿದ್ದಾರೆ ನಿಮ್ಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳಿದ ಕೂಡಲೇ ಅವ್ರಿಗೊಂದು ದೊಡ್ಡ ಆಘಾತ ಅಥವಾ ಟೆನ್ಷನ್ ಆಗುತ್ತೆ. ಸೊ ಯಾಕಾಗುತ್ತೆ ಅಂದ್ರೆ ಇದೊಂದು ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆ. ನಾವು ಎಷ್ಟೊತ್ತಿಗೆ ತಿನ್ಬೇಕು ಅಥವಾ ನಾವು ಎಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗ್ಬೇಕು, ಇದನ್ನ ಇಟ್ಕೊಂಡು ನಾವು ಹೆಂಗ್ ಕೆಲಸ ಮಾಡೋದು, ಇಂಥವೆಲ್ಲ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಯೂಶಲಿ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಡಿಪ್ರೆಷನ್ ಅಥವಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಮ್ಯಾನೇಜ್ಮೆಂಟ್ ನಲ್ಲಿ ಮನೆಯವರು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ತುಂಬಾನೇ ಒಳ್ಳೇದಾಗುತ್ತೆ. ಅವರೆಲ್ಲರದ್ದು ಸಪೋರ್ಟ್ ಇದ್ರೆ ಮಾತ್ರ ರೋಗಿ ಸಕ್ಕರೆ ಕಾಯಿಲೆನ ಗೆಲ್ಲೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಎಷ್ಟು ನೀವು ಟೆನ್ಷನ್ ಮಾಡ್ಕೋತಿರೋ ಅಷ್ಟು ಶುಗರ್ ಜಾಸ್ತಿ ಆಗುತ್ತೆ. ಸೊ ಈಗೀಗ ಡೆಫಿನೆಟ್ಲಿ ಟೆನ್ಷನ್ ಮಾಡ್ಕೊಳ್ಳುವಂತಹ ಅಗತ್ಯ ಇಲ್ಲ. ಸಕ್ಕರೆ ಕಾಯಿಲೆ ಇದ್ರೂ ಕೂಡ ಪ್ರೊಫೆಷನಲ್ ಲೈಫ್ ಅಂದ್ರೆ ನಿಮ್ಮ ಕೆಲಸದ ಜೀವನದಲ್ಲಿ ಅಥವಾ ಪರ್ಸನಲ್ ಲೈಫ್ ನಮ್ಮ ಜೀವನದಲ್ಲಿ ಅದು ಏನು ತೊಂದರೆ ಇರದೇ ಇರೋ ಹಾಗೆ ನಾವು ಜೀವನ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಇರೋರು ಏನು ಟೆನ್ಷನ್ ತಗೋಬಾರ್ದು. ಫ್ಯಾಮಿಲಿ ಸಪೋರ್ಟ್ ನ ಆದಷ್ಟು ಮಟ್ಟಿಗೆ ಉಪಯೋಗಿಸ್ಕೋಬೇಕು. ಫ್ಯಾಮಿಲಿನವರು ಕೂಡ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಖಂಡಿತವಾಗ್ಲು ಏನೋ ಊಟ ತಿಂಡಿ ವಿಷಯ ಇರ್ಬೋದು ಅಥವಾ ಕೆಲಸಕ್ಕೆ ಹೋಗೋ ವಿಷಯ ಇರ್ಬೋದು, ಇದೆಲ್ಲದರಲ್ಲೂ ನಿಮ್ಮ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಖಂಡಿತವಾಗ್ಲೂ ಅವರಿಗೆ ಸಕ್ಕರೆ ಕಾಯಿಲೆನ ಗೆಲ್ಲೋದಕ್ಕೆ ಬೇಕಾಗೇ ಆಗುತ್ತೆ.